ಈತ ಸುಬ್ಬಣ್ಣ ಹೆಗಡೆಯವರ ಏಕಮಾತ್ರ ಪುತ್ರ. ಅಲ್ಲ ಅಲ್ಲ, ಏಕಮಾತ್ರ ಅಲ್ಲ. ಯಾಕೆ ಅಂದ್ರೆ ಹೆಗಡೆಯವರ ಜ್ಯೇಷ್ಠ ಪುತ್ರ ದೊಡ್ಡಣ್ಣ ಹೆಗಡೆಯವರು ತಿರುಪತಿಗೆ ತೀರ್ಥಯಾತ್ರೆಗೆ ಹೋದವರು ವಾಪಸ್ ಬರ್ದೆ ಸದ್ಯಕ್ಕೆ ಇಲ್ಲದೆ ಇರೋದ್ರಿಂದ ಏಕಮಾತ್ರ ಅಲ್ಲ. ಅಲ್ಲ ಬಿಡಿ. ಹಾಗಾದ್ರೆ ಯಾರಪ್ಪ ಈ ಮೋಹನಂದ? ಬ್ರಹ್ಮದೇವನು ತೂಕಡಿಸಿ ಮಾಡಿದ ಇದ್ದಲಿನ ಒಣದವನು. ಯಾರಿವನು ಮೋಹನಾಗನು ಮೋಹನಾಗನು ಮೋಹನಾಗನು. ಉಪ್ಪಿನ ಬಾಗಿದ ಬಿಲ್ಲಿನವನು ತನ್ನ ರೂಪಕ್ಕೆ ತಾನೇ ದೀಪ ಕಂಡಿದ್ದನು. ಯಾರಿವನು ಮೋಹನಾಗನು ಮೋಹನಾಗನು ಮೋಹನಾಗನು. ಈ ಧ್ವನಿ ಕೇಳಿದ್ರಲ್ಲ, ಇವರೇ ಸುಬ್ಬಣ್ಣ ಹೆಗ್ಡೆಯರು ಅಂತ. ಮಲೆನಾಡಿನ 10 ಹಳ್ಳಿಗೂ ಇವರಷ್ಟು ಹಿರಿಕರು ಯಾರು ಇಲ್ಲ ನೋಡಿ. ಇಳಿ ವಯಸ್ಸಿನಲ್ಲಿ ನಿದ್ದೆ ಬಾರದೆ ಇವರು ಕೋಳಿ ಕೂಗೋ ಜಾವಕ್ಕೆ ಎದ್ದು ಅಡಿಕೆ ಕುಟ್ಟೋಕೆ ಶುರು ಮಾಡ್ತಾರೆ ನೋಡಿ. ಈ ಸದ್ದು ಹಳೆ ಮನೆಗೆಲ್ಲ ಅಲಾರಾಮ್ ಇದ್ದಂತೆ ಶಿವ. ಅಷ್ಟೇ ಅಲ್ಲ ಶಿವ, ಕೋಳಿ ಕುರಿ ಹಂದಿ ಹೇಸ್ಗೆಲ್ಲ ಕಾಲ್ಗಳು ಮೆತ್ಕೊಂಡಿದ್ರು ಅದು ಲಕ್ಷ್ಮಿ ಇದೆ, ಅದ್ರ ಮೇಲೆಲ್ಲ ಓಡಾಡ್ತಾರೆ. ಎಂತ ಕೊಳಕರು ಗೊತ್ತಾ ಇವ್ರು ನಿಮ್ಗೆ? ಅಪ್ಪ ಮಕ್ಳಿಬ್ರು ಕೊಳಕ